ಎಲ್ಲರಿಗೂ ನಮಸ್ಕಾರ. ಜಸ್ಟ್ ಮಾತುಕತೆ ಚಾನಲ್ಗೆ ಸ್ವಾಗತ. ಇವತ್ತಿನ ಮೂವಿ ಬಂದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್. ಈ ಮೂವಿಯಲ್ಲಿ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಶೇಖರ್ ಚಂದ್ರ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಮತ್ತು ಎಡಿಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ಕಲರ್ ಗ್ರೇಡಿಂಗು ಪ್ರತಿಯೊಂದು ಫ್ರೇಮು ತುಂಬ ರಿಚ್ ಆಗಿದೆ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸುದೀಪ್ ಅವರು ಇಂಥ ಕಂಟೆಂಟ್ಗೂ ಓಕೆ ಮಾಡ್ತಾರಲ್ಲ, ಅದಕ್ಕೆ ಖುಷಿಯಾಗುತ್ತೆ. ಅಂಥ ಟಾಪ್ ಹೀರೋ ಆಗಿರ್ಬೋದು, ಆದರೂ ಇಂಥ ಕಂಟೆಂಟ್ ತೊಗೊಂಡು ಮಾಡ್ತಾರಲ್ಲ, ತುಂಬ ಖುಷಿಯಾಗುತ್ತೆ. ಈ ಮೂವಿ ಪ್ಲಸ್ ಪಾಯಿಂಟ್ ಏನಂದರೆ, ಒನ್ ನೈಟ್ ಸ್ಟೋರಿ ಆಗಿರೋದ್ರಿಂದ ಸಾಂಗ್ಸ್ಗೆ ಮತ್ತು ಕಾಮಿಡಿಗೆ ಅಷ್ಟೊಂದು ಫೋಕಸ್ ಕೊಟ್ಟಿಲ್ಲ ಅನ್ನೋದೇ ಪ್ಲಸ್ ಪಾಯಿಂಟ್ ಆಗುತ್ತೆ. ಆಮೇಲೆ ಸುದೀಪ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಮತ್ತು ಈಗ ಫೀಲ್ ಬರ್ಬೋದು ನಿಮಗೆ ಈ ಮೂವಿ ನೋಡಿದ್ರೆ ಸುದೀಪ್ ಅವರ ಆ್ಯಕ್ಟಿಂಗ್ಗೆ. ಈ ಮೂವಿ ಮೈನಸ್ ಪಾಯಿಂಟ್ ಏನಂದರೆ, ತುಂಬ ಫೈಟಿಂಗ್ ಸೀನ್ಸ್ ಇದೆ. ಆದರೆ ತುಂಬ ಹೊತ್ತು ತೋರಿಸ್ತಾರೆ ಫೈಟಿಂಗ್ ಸೀನ್ಸ್ನ. ಅದೊಂದು ಸ್ವಲ್ಪ ಮಿಸ್ ಆಗುತ್ತೆ. ಮತ್ತು ಲಾಜಿಕ್ ಎಲ್ಲಿ ಮಿಸ್ ಆಗುತ್ತೆ ಅಂದರೆ, ಹೀರೋ ಇಲ್ಲ ಈ ಸಿಚುವೇಶನಲ್ಲಿರ್ತಾನೆ, ನೆಕ್ಸ್ಟ್ ಬರೋ ವರ್ಷ ಅಲ್ಲಿರ್ತಾನೆ ಸಡನ್ನಾಗಿ. ಆ ಲಾಜಿಕ್ ಎಲ್ಲೋ ಮಿಸ್ ಆಗುತ್ತೆ ಮೂವೀಲಿ. ಮತ್ತು ಇದು ಕಾಸ್ಟಿಂಗು ಅಷ್ಟೇ ತುಂಬ ಸರಿಯಾಗಿ ಮಾಡಿಲ್ಲ ಅನಿಸುತ್ತೆ. ಕಾಸ್ಟಿಂಗು ಅಷ್ಟೇ, ಡಬ್ಬಿಂಗು ಅಷ್ಟೇ ಅಷ್ಟೊಂದು ಕರೆಕ್ಟಾಗಿ ಬಂದಿಲ್ಲ. ಅಲ್ಲಿ ಏನೋ ಮಾತಾಡ್ತಾ ಇರ್ತಾರೆ, ಇಲ್ಲೇನೋ ವಾಯ್ಸ್ ಇರುತ್ತೆ. ಎಲ್ಲರದ್ದು ಅಲ್ಲ, ಕೆಲವೊಬ್ಬರು ಈ ತೆಲುಗು ಅಲ್ಲಿ ಆ್ಯಕ್ಟ್ ಮಾಡಿದಾರಲ್ಲ, ಅವ್ರದ್ದು ಡಬ್ಬಿಂಗ್ ಸ್ವಲ್ಪ ಮಿಸ್ ಆಗುತ್ತೆ. ಮತ್ತು ಬಿ ಜಿ ಎಮ್ಮು ಅಷ್ಟೇ, ಒಂದೊಂದು ಕಡೆ ತುಂಬ ಚೆನ್ನಾಗಿದೆ. ಆದರೆ ಒಂದೊಂದು ಕಡೆ ಅಷ್ಟೊಂದು ಕರೆಕ್ಟಾಗಿ ಚೆನ್ನಾಗಿ ಕೇಳಿಸಲ್ಲ. ಯಾಕಂದರೆ ಇಂಗ್ಲೀಷ್ ಫೀಲ್ ಥರ ಇದೆ ಬಿ ಜಿ ಎಮ್ಮು. ಅದು ಯಾವುದೋ ಅಷ್ಟು ಕನೆಕ್ಟ್ ಆಗಲ್ಲ ಅನಿಸುತ್ತೆ. ಸ್ವಲ್ಪ ನೋಡೋಕ್ಕೆ ಕೈದಿ ಥರನೇ ಅನಿಸ್ಬೋದು, ಆದರೆ ಕೈದಿ ಸ್ಟೋರಿ ಅಲ್ಲ ಇದು. ಮತ್ತು ಈ ಮೂವಿಯಲ್ಲಿ ಇಂಟರ್ವೆಲ್ಲು ಮತ್ತು ಕ್ಲೈಮ್ಯಾಕ್ಸು ತುಂಬ ಸಖತ್ತಾಗಿದೆ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇಂಟರ್ವೆಲ್ಲು ಮತ್ತು ಕ್ಲೈಮ್ಯಾಕ್ಸ್ ಅಂತೂ ಹೇಳ್ಬೇಕಂದ್ರೆ, ನಾವು ಅಂದ್ಕೊಂಡಿರೋದೇ ಒಂದು, ಅದು ನಡೀತಾ ಇರೋದೇ ಇನ್ನೊಂದಾಗಿರುತ್ತೆ. ನಾವು ಅರ್ಥ ಮಾಡ್ಕೊಂಡಿರೋದೇ ಒಂದು, ಅದು ನಡೀತಾ ಇರೋದೇ ಇನ್ನೊಂದಾಗಿರುತ್ತೆ. ಅದನ್ನು ಲಾಸ್ಟಲ್ಲಿ ರಿವೀಲ್ ಮಾಡ್ತಾರೆ. ಓವರಾಲ್ ಈ ಮೂವಿ ತುಂಬ ಚೆನ್ನಾಗಿದೆ. ಒನ್ ಟೈಮ್ ವಾಚಬಲ್ ಮೂವಿ. ಈ ಮೂವಿ ನೋಡಿ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋಗೆ ಸಿಗೋಣ. ನಮಸ್ಕಾರ.